ರೀಸೆಂಟ್ ಆಗಿ ನಮ್ಮ ಇಂಡಸ್ಟ್ರಿಯಿಂದ ಅಪ್ಡೇಟ್ಗಳು ಒಂದಷ್ಟು ಮುಖ್ಯವಾದ ವಿಷಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡೋದಕ್ಕೆ ಶುರು ಮಾಡಿದ್ವು. ಅಂಡ್ ಅದನ್ನ ನೋಡಿದಂತ ನಮ್ಮ ಪ್ರೇಕ್ಷಕರು ಎಲ್ಲಿ ಬಾಸ್ ವಿಡಿಯೋನೇ ಬರ್ಲಿಲ್ವಲ್ಲ, ನಾವು ಎಷ್ಟು ಅಂತ ಕಾಯೋದು ಅಂತ ಕಮೆಂಟ್ಸ್ ಅಲ್ಲೇ ಕ್ಲಾಸ್ ತಗೊಳ್ಳೋ ಮುಂಚೆನೆ ವಿಡಿಯೋ ಬಿಟ್ಬಿಡೋಣ ಅಂತ ಅನ್ಕೊಂಡೆ. ಬಟ್ ಏನ್ ಮಾಡ್ತೀರಾ, ಕಾಲೇಜು ಕ್ಲಾಸ್ ವರ್ಕ್ಸ್ ಇವೆಲ್ಲದ್ರ ಮಧ್ಯೆ ವೀಕ್ ಡೇಸ್ ಅಲ್ಲಿ ಕಂಟೆಂಟ್ ಮಾಡೋದಕ್ಕೆ ಆಗಿರ್ಲಿಲ್ಲ. ಸೊ ಹಾಗಾಗಿನೇ ಇವತ್ತು ಬಂದಿದ್ದೀನಿ. ಅಂಡ್ ಲೇಟ್ ಆಗಿ ಬಂದಿದ್ರು ಸುಮ್ನೆ ಅಪ್ಡೇಟ್ ಹಿಡ್ಕೊಂಡು ಬಂದಿಲ್ಲ, ಸರಿಯಾಗಿ ರಿಸರ್ಚ್ ಮಾಡ್ಕೊಂಡೇ ಬಂದಿದ್ದೀನಿ. ಸೊ ಇಂಟ್ರೊಡಕ್ಷನ್ ಅಲ್ಲೇ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಬೇಗ ಶುರು ಮಾಡಿ ಮುಗ್ಸೋಣ. ಅಂದಹಾಗೆ ಇಲ್ಲಿ ಹೇಳಿರೋ ವಿಷಯಗಳನ್ನ ಹುಡುಕಿ ರಿಸರ್ಚ್ ಮಾಡಿ ಪ್ರಾಪರ್ ಅನಾಲಿಸಿಸ್ ಕೊಡೋದಕ್ಕೆ ಸಮಯ ಅಂತೂ ಹಿಡಿದಿರುತ್ತೆ. ಸೊ ಮಿಸ್ ಮಾಡ್ದೇನೆ ಕೊನೆವರೆಗೂ ವಿಡಿಯೋನ ನೋಡಿ. ಹಾಗೆ ಮುಖ್ಯವಾಗಿ ಪ್ರತಿಯೊಬ್ರು ಒಂದೊಂದು ಲೈಕ್ ಅನ್ನ ಕೊಟ್ಟು ಸಪೋರ್ಟ್ ಮಾಡಿ. ಶಿವಣ್ಣ ವಿತ್ ಹೇಮಂತ್ ರಾವ್ ಈ ಕಾಂಬಿನೇಷನ್ ಅನೌನ್ಸ್ ಆಗಿದ್ದೆ ಒಂಥರ ಸರ್ಪ್ರೈಸ್. ಯಾಕಂದ್ರೆ ಜಸ್ಟ್ ಒಂದು 4-5 ದಿನಗಳ ಹಿಂದಷ್ಟೇ ಚರ್ಚೆಗಳು ಶುರುವಾಗಿತ್ತು. ಹೇಮಂತ್ ರಾವ್ ಅವರು ಶಿವಣ್ಣ ಅವ್ರ ಜೊತೆ ಒಂದು ಕಥೆನ ಡಿಸ್ಕಸ್ ಮಾಡಿದ್ದಾರೆ ಅಂಡ್ ಆದಷ್ಟು ಬೇಗ ಇವರಿಬ್ರು ಒಟ್ಟಾಗಿ ಸಿನಿಮಾ ಕೊಡ್ತಾರೆ ಅಂತ. ಅಫ್ಕೋರ್ಸ್ ಡಿಫರೆಂಟ್ ಕಾಂಬಿನೇಷನ್, ಡಿಫರೆಂಟ್ ಸ್ಟೋರಿ ಲೈನ್ ಇರಬಹುದು. ಸೊ ಖಂಡಿತವಾಗ್ಲೂ ಇದಕ್ಕೆ ಇನ್ನೂ ಹೆಚ್ಚಿನ ಟೈಮ್ ತಗೊಳತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಆಶ್ಚರ್ಯ ಅನ್ನೋ ತರ ಮಾರನೇ ದಿನನೇ ಅಫಿಷಿಯಲ್ ಆಗಿ ಅವರೇ ಮುಂದೆ ಬಂದು ಆ ಪ್ರಾಜೆಕ್ಟ್ ಅನ್ನ ಅನೌನ್ಸ್ ಮಾಡಿದ್ರು. ಅಂಡ್ ಬರೀ ಅನೌನ್ಸ್ಮೆಂಟ್ ಅಲ್ದೇನೆ ಸಿನಿಮಾ ಹೇಗಿರುತ್ತೆ, ಯಾವ ವಿಷಯದ ಮೇಲೆ ಕಥೆ ನಿಂತಿದೆ ಅನ್ನೋದನ್ನ ಒಂದು ಕಾನ್ಸೆಪ್ಟ್ ವಿಡಿಯೋ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಇನ್ನೊಂದು ವಿಷಯ ಏನಂದ್ರೆ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿರೋದು ವೈಶಾಖ್ ಗೌಡ ಅವರು. ಅಂಡ್ ಇದು ಅವರ ನಿರ್ಮಾಣದ ಮೊದಲನೇ ಸಿನಿಮಾ. ಸೊ ಲೆಟ್ಸ್ ವೈಟ್ ಅಂಡ್ ಸಿ ಅವರ ಸಂಸ್ಥೆ ಈ ಪ್ರಾಜೆಕ್ಟ್ ಅನ್ನ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತ. ಇನ್ನು ಶಿವಣ್ಣ ಅವರು ಅವರಿಗಿರೋ ಎನರ್ಜಿ 60+ ಆದ್ರೂ ಇಷ್ಟೊಂದು ಸಿನಿಮಾಗಳನ್ನ ಒಪ್ಕೊಂಡು ಬ್ಯಾಕ್ ಟು ಬ್ಯಾಕ್ ಡೆಲಿವರ್ ಮಾಡ್ತಾ ಇದಾರಲ್ಲ ಅನ್ನೋದು ಒಂದ್ ಕಡೆ ಆದ್ರೆ, ನಾನ್ ವಿಡಿಯೋ ಮಾಡೋದಕ್ಕಿಂತ ಜಾಸ್ತಿ ಅವರು ಸಿನಿಮಾಗಳನ್ನ ಅನೌನ್ಸ್ ಮಾಡ್ತಾ ಇದಾರಲ್ಲ, ಯಪ್ಪ ಸೀರಿಯಸ್ಲಿ ನನಗೆ ನಾಚಿಕೆ ಆಗತ್ತೆ ಇಷ್ಟು ಇನ್ಕನ್ಸಿಸ್ಟೆಂಟ್ ಆಗಿ ಇರೋದಕ್ಕೆ. ಎನಿವೇಸ್ ಸರ್ಪ್ರೈಸಿಂಗ್ ಆಗಿದ್ರು ಸಖತ್ತಾಗಿರೋ ಕೊಲಾಬರೇಷನ್ ಆಗಿದೆ. ಅಂಡ್ ಸಿನಿಮಾದ ಪ್ರೀ ಪ್ರೊಡಕ್ಷನ್ ಮುಗಿಸಿ ಮಾರ್ಚ್ ಕೊನೆ ವಾರದಲ್ಲಿ ಶೂಟಿಂಗ್ ಶುರು ಮಾಡ್ಕೋತಾರಂತೆ. ಹಾಗೆ 2025ರ ಮೊದಲ ಅರ್ಧದಲ್ಲೇ ಸಿನಿಮಾನ ರಿಲೀಸ್ ಮಾಡೋ ಪ್ಲಾನ್ಸ್ ಕೂಡ ಇದೆಯಂತೆ. ಸೊ ಸ್ಕ್ರಿಪ್ಟ್ ರೆಡಿ ಇರೋದ್ರಿಂದ ನೆಕ್ಸ್ಟ್ ಇಯರ್ ಮಾರ್ಚ್ ಅಥವಾ ಏಪ್ರಿಲ್ ಅಲ್ಲೇ ರಿಲೀಸ್ ಆದ್ರೂ ಆಗ್ಬೋದು, ಆಶ್ಚರ್ಯ ಇಲ್ಲ. ಬಟ್ ಶಿವಣ್ಣನವರ ಈಗಿನ ಲೈನಪ್ ಗಳನ್ನ ನೋಡಿದ್ರೆ ಮಾರ್ಚ್ 8ಕ್ಕೆ ಕರ್ನಾಟಕ ದಮನಕ ಬರ್ತಾ ಇದೆ. ಅಂಡ್ ಅದರ ನಂತರ ಜೂನ್ ಆರ್ ಜುಲೈನಲ್ಲಿ ಭೈರತಿ ರಣಗಲ್, ಹಾಗೆ ವರ್ಷದ ಕೊನೆಯಲ್ಲಿ ಜನ್ಯ ಅವರ 45 ಬರುತ್ತೆ ಅಂತ ಅನ್ಕೋತಾ ಇದ್ದೀನಿ. ಬಿಕಾಸ್ 45 ಏನಿದೆ ಅದಕ್ಕೆ ಸಿಕ್ಕಾಪಟ್ಟೆ VFX ವರ್ಕ್ ನಡೀತಾ ಇದೆ. ಸೊ ಆ ಕೆಲಸಗಳು ಬೇಗ ಮುಗಿದ್ರೆ ಇಯರ್ ಎಂಡ್ ಅಲ್ಲಿ ಬರ್ಬೋದು, ಇಲ್ಲ ಅಂದ್ರೆ ಡೆಫಿನೆಟ್ಲಿ ಅದು ಮುಂದಿನ ವರ್ಷಕ್ಕೆ ಪೋಸ್ಟ್ಪೋನ್ ಆಗುತ್ತೆ. ಇನ್ನು ದಿನಕರ್ ಅವರ ಜೊತೆ ಇರೋ ಸಿನಿಮಾನ ಪ್ಯಾರಲಲ್ ಆಗಿ ತಗೊಂಡು ಹೋಗ್ತಾರಾ ಅಥವಾ ಅದಕ್ಕೆ ಬೇರೆ ಏನಾದ್ರೂ ಪ್ಲಾನ್ಸ್ ಇದೆಯಾ ಗೊತ್ತಿಲ್ಲ. ಬಟ್ ಅದು ಕೂಡ ಹೇಮಂತ್ ರಾವ್ ಅವರ ಸಿನಿಮಾ ಬಂದ ಮೇಲೆನೆ ರಿಲೀಸ್ ಆಗ್ಬೋದು. ಇದಿಷ್ಟನ್ನ ಸೇರಿ ಓವರ್ ಆಲ್ ಸಮ್ಮರಿ ಅಂತೂ ಕೊಟ್ಟಿದ್ದಾಯ್ತು. ಈಗ ಆ ಕಾನ್ಸೆಪ್ಟ್ ವಿಡಿಯೋ ಕಡೆ ಬಂದ್ರೆ ಲಿಟರಲಿ ಸಿಕ್ಕಾಪಟ್ಟೆ ಆಶ್ಚರ್ಯ ಆಯ್ತು. ಅದರಲ್ಲೂ ಈ ತರದ ವಿಷಯನ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದಾರೆ ಅಂದಾಗ ಮೊದಲಿಗೆ ಹೇಮಂತ್ ಅವರ ಕಡೆಯಿಂದ ಕೇಳ್ಬಂದಿದ್ದು ಸೈಫೈ ಥ್ರಿಲ್ಲರ್ ಸ್ಟೋರಿ ಅಂತೆ. ಬಟ್ ಲೇಟರ್ ಅದನ್ನ ಡೆವಲಪ್ ಮಾಡ್ತಾ ಕಥೆಯ ಫೈನಲೈಸ್ ಆಗೋ ಅಷ್ಟೊತ್ತಿಗೆ ಅದು ಒಂದು ಪೀರಿಯೋಡಿಕ್ ಆಕ್ಷನ್ ಥ್ರಿಲ್ಲರ್ ಸ್ವರೂಪನ ಪಡ್ಕೊಳ್ತು. ಇವನ್ ಬಿಟ್ಟಂತ ವಿಡಿಯೋದಲ್ಲೂ ನಾವದನ್ನ ಕಾಣಬಹುದು. ಕತ್ತಲೆಯಿಂದ ಕೂಡಿರೋ ಒಂದು ಜಾಗ, ಚಂದ್ರನ ಬೆಳಕು ಅಂಡ್ ಅದರ ಮಧ್ಯೆ ನಡ್ಕೊಂಡು ಹೋಗ್ತಿರೋ ಒಬ್ಬ ವಾರಿಯರ್. ಇದನ್ನ ನೋಡಿ ಕೆಲವರಿಗೆ ಹಾರರ್ ಅಂಡ್ ಸ್ಪೂಕಿ ಫೀಲ್ ಬಂದಿದೆ. ಹಾಗೆ ಇನ್ನು ಕೆಲವರಿಗೆ ಆ ಸೆಟಪ್ ನೋಡಿದಾಗ ಶಾಡೋ ಫೈಟ್ ಗೇಮ್ ಕೂಡ ನೆನಪಿಗೆ ಬಂದಿರಬಹುದು. ಬಟ್ ಅವನ್ನೆಲ್ಲ ಪಕ್ಕಕ್ಕೆ ತಳ್ಳಿದ್ರೆ ಇದು ಒಬ್ಬ ಯೋಧನ ಸುತ್ತ ನಡೆಯುವಂತ ಕಥೆ, ಅದು ಕೂಡ ಪೀರಿಯೋಡಿಕ್ ಡ್ರಾಮಾ ಅನ್ನೋದನ್ನ ಕನ್ಸಿಡರ್ ಮಾಡಿದಾಗ ಮಾತ್ರ. ಬಿಕಾಸ್ ನೆಕ್ಸ್ಟ್ ಫ್ರೇಮ್ ಅಲ್ಲೇ ಒಂದು ಸ್ಟೇಟ್ಮೆಂಟ್ ಬರುತ್ತೆ, ದ ಹಾರ್ಡೆಸ್ಟ್ ಲೆಸನ್ ಟು ಲರ್ನ್ ಈಸ್ ಟು ಲವ್ ಯುವರ್ ಎನಿಮಿ, ಆರ್ಟ್ ಆಫ್ ವಾರ್ ಬೈ ಸುನ್ ತ್ಸು. ಈ ಸುನ್ ತ್ಸು ಅನ್ನೋನು ಹಿಂದೆ ಚೈನೀಸ್ ಮಿಲಿಟರಿ ಜನರಲ್ ಆಗಿದ್ದಂತವನು. ಅಂಡ್ ಅವನಿದ್ದಂತ ಕಾಲ 771ರಿಂದ 256 BC, ಅಂದ್ರೆ ಈಸ್ಟರ್ನ್ ಝೋ ಟೈಮ್ ಪೀರಿಯಡ್ ನಲ್ಲಿ. ಆಗ ಆ ಡೈನಾಸ್ಟಿ ಏನಿತ್ತು ಅಲ್ಲಿ ಇವನು ಸೇನಾಧಿಪತಿಯಾಗಿ, ಫಿಲಾಸಫರ್ ಆಗಿ ಅಂಡ್ ದೆನ್ ಬರಹಗಾರನಾಗಿ ಜೀವನ ನಡೆಸ್ತಾ ಇರ್ತಾನೆ. ಹಾಗೆ ಅದರ ಜೊತೆಗೆ ದಿ ಆರ್ಟ್ ಆಫ್ ವಾರ್ ಅನ್ನೋ ಕೃತಿಯನ್ನ ಕೂಡ ಬರೆದಿರ್ತಾನೆ. ಇನ್ನು ಈ ಆರ್ಟ್ ಆಫ್ ವಾರ್, ಯುದ್ಧದ ಕಲೆಗಳು, ಇದನ್ನ ಅವನು ತನ್ನ ಅನುಭವದ ಮೇಲೆ ರಚನೆ ಮಾಡಿರ್ತಾನೆ. ಅಂಡ್ ಮಾಹಿತಿ ಪ್ರಕಾರ ಸುನ್ ತ್ಸು ಬರೀ ಸೇನಾಧಿಪತಿಯಲ್ಲ, ಒಬ್ಬ ಒಳ್ಳೆ ಸೇನಾಧಿಕಾರಿಯಾಗಿ ಸಾಕಷ್ಟು ತಂತ್ರಗಾರಿಕೆ ಮಾಡ್ತಿದ್ನಂತೆ. ಹಾಗೆ ಯುದ್ಧದಲ್ಲಿರೋ ಎಲ್ಲಾ ರೀತಿಯ ವಿದ್ಯೆ, ಪ್ಲಾನಿಂಗ್, ಸ್ಟ್ರಾಟಜಿ ಇವೆಲ್ಲದರಲ್ಲೂ ಪಾರಂಗತನಾಗಿದ್ನಂತೆ. ಸೊ ಬೇಸಿಕಲಿ ಇದನ್ನ ತಿಳ್ಕೊಂಡಾಗ ಹೇಮಂತ್ ರಾವ್ ಅವರ ವಿಷನ್ ಸಖತ್ ಡಿಫ್ರೆಂಟ್ ಆಗಿದೆ ಅನ್ನೋದಂತೂ ಗೊತ್ತಾಗುತ್ತೆ. ಬಿಕಾಸ್ ಎಲ್ಲಾ ರೀತಿಯ ಯುದ್ಧದ ಕಲೆಗಳಲ್ಲಿ ಪ್ರವೀಣನಾಗಿರೋ ಯೋಧನ ಬಗ್ಗೆ ಸಿನಿಮಾ ಅಂದ್ರೆ ಆ ಪಾತ್ರ, ಅದರ ಕ್ಯಾರೆಕ್ಟರ್ ಆರ್ಕ್ ಅಂಡ್ ಆಫ್ ಕೋರ್ಸ್ ಹೇಮಂತ್ ಅವರ ಬರವಣಿಗೆ ಅದು ಹೇಗಿರುತ್ತೆ ಅಂತ ನೋಡೋದಕ್ಕೆ ನಾನಂತೂ ಎಕ್ಸೈಟ್ ಆಗಿದ್ದೀನಿ. ಇನ್ನು ಇದು ಎಕ್ಸಾಕ್ಟ್ಲಿ ಸುನ್ ತ್ಸು ಕಥೆನ, ಅವನನ್ನ ಹೋಲುವಂತ ಪಾತ್ರನ ಅಥವಾ ಆ ರೆಫರೆನ್ಸ್ ಬಳಸ್ಕೊಂಡು ಬೇರೆ ಯಾವ್ದಾದ್ರು ಸ್ಟೋರಿನ ನರೇಟ್ ಮಾಡ್ತಾರಾ ಗೊತ್ತಿಲ್ಲ. ಬಟ್ ಹಿಂದೆಯಿಂದ ಆ ಕಾಸ್ಟ್ಯೂಮ್ ನೋಡೋದಕ್ಕೆ ಹಿಂದಿನ ಕಾಲದ ಚೈನೀಸ್ ಮಿಲಿಟರಿ ಅವರು ಬಳಸ್ತಿದ್ದಂತ ಔಟ್ಫಿಟ್ ರೀತಿ ಇದೆ. ಸೊ ನೋಡೋಣ ಏನ್ ಮಾಡ್ತಾರೆ ಅಂತ. ಅಂಡ್ ಇಲ್ಲಿ ರೆಫರೆನ್ಸ್ ಬಳಸ್ಕೊಂಡು ಬೇರೆನೋ ತೋರಿಸ್ತಾರೆ ಅಂತ ಯಾಕೆ ಅನಿಸ್ತಾ ಇದೆ ಅಂದ್ರೆ ಆ ಲೊಕೇಶನ್, ಚಂದ್ರ, ಒಣಗಿರೋ ಮರಗಳು ಇವೆಲ್ಲ ನೋಡೋದಕ್ಕೆ ಸೇಮ್ ಟು ಸೇಮ್ ವಿಚ್ ಅಂದ್ರೆ ಮಾಟಗಾತಿಯರ ಅಡ್ಡ ಇದ್ದಂಗಿದೆ. ಸೊ ಆ ರೀತಿ ಅಥವಾ ಒಂದು ಟ್ರೈಬಲ್ ಜನಾಂಗಕ್ಕೆ ಹೋಲೋ ತರ ರಿಲೇಟಿವ್ ಆಗಿ ಏನಾದ್ರೂ ಪ್ಲಾನ್ ಮಾಡ್ತಿರ್ಬೋದು ಅಂತ ಅನ್ಕೋತೀನಿ. ಎನಿವೇಸ್ ಸದ್ಯಕ್ಕಿಷ್ಟು ಸಾಕು. ಮಿಕ್ಕಿದ್ದನ್ನ ಮುಂದಿನ ಅಪ್ಡೇಟ್ಗಳ ಆಧಾರದ ಮೇಲೆ ಅನಲೈಸ್ ಮಾಡೋಣ.
ಇನ್ನ ವಿಡಿಯೋ ಇಷ್ಟ ಆದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಮಾಡಿ, ಬಿಕಾಸ್ ನಿಮ್ಮ ಸಪೋರ್ಟ್ ಇದ್ರೆ ಈ ತರ ಅನಾಲಿಸಿಸ್ ಗಳನ್ನ ರೆಗ್ಯುಲರ್ ಆಗಿ ಮಾಡ್ತಾ ಇರಬಹುದು. ಹಾಗೆ ಕೊನೆವರೆಗೂ ವಿಡಿಯೋ ನೋಡಿದೀರಾ ಅಂದ್ರೆ ನಿಮಗೆ ಈ ಕಂಟೆಂಟ್ ಯಾವ ತರ ಅನ್ನಿಸ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ಸ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.